ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಬಿಸಿ ಭೋಜನ. ಇವತ್ತಿನ ಸ್ಪೆಷಲ್ ಬಂದು ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ಕುಲ್ಫಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ಥರ ಐಸ್ ಕ್ರೀಮ್ ಪೌಡರ್ ಬೇಡ, ಏನೂ ಬೇಡ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಹಾಲಿನಲ್ಲಿ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ. ದ್ರಾಕ್ಷಿ, ಬಾದಾಮಿ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ದೆ. ಈಗ ಅದನ್ನು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫೈನ್ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಗ್ರೈಂಡ್ ಮಾಡಿ ಮತ್ತು ಅದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ ಆ್ಯಡ್ ಮಾಡುವಾಗ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ತೀವಿ, ಆಗ ಅದು ಕೂಡ ಸ್ವೀಟ್ ಇರುತ್ತೆ. ಸೊ ನೀವು ಸ್ವೀಟ್ನ ಬ್ಯಾಲೆನ್ಸ್ ಮಾಡಬೇಕು, ಆ ರೀತಿಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈಗ ನಾನು ಮ್ಯಾಂಗೋನ ಸ್ಮಾಲ್ ಪೀಸಸ್ ಮಾಡಿಟ್ಟಿದ್ದೆ. ಈಗ ಅದು ಕೂಡ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ನಾನು ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಹಾಗೆ ಇಟ್ಕೊತಾ ಇದ್ದೀನಿ. ಅದು ಫೈನಲಿ ಲಾಸ್ಟಲ್ಲಿ ಐಸ್ ಕ್ರೀಮ್ನಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ಮಧ್ಯ ಬಾಯಿಗೆ ಸಿಗುತ್ತಲ್ಲ, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಎತ್ತಿಟ್ಕೊಂಡೆ. ಮತ್ತು ಇದು ಕೂಡ ಗ್ರೈಂಡ್ ಆಗಿದೆ ನೋಡಿ, ಫುಲ್ ಸ್ಮೂತ್ ಈ ಥರ ಆಗಿದೆ, ಫೈನ್ ಪೇಸ್ಟ್ ಆಗಿದೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು. ಅದೆಲ್ಲ ಗ್ರೈಂಡ್ ಆದಮೇಲೆ ಅದನ್ನು ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕಿದಾಗ ನಿಮಗೆ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಮತ್ತು ಕ್ರೀಮಿನೆಸ್ ಕೂಡ ಇರುತ್ತೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದಾಗ. ಈಗ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಅದು ಮಿಕ್ಕಿರೋವಂಥ ಮ್ಯಾಂಗೋ ಪಲ್ಪ್ ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೀಝರ್ನಲ್ಲಿ ಇಟ್ಟರೆ ನಮ್ಮ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನನಗೆ ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಇದು ಕೋಲ್ಡ್ ಆದಾಗಲೇ ತಿನ್ನೋಕ್ಕೆ ತುಂಬ ಚೆಂದ. ಸೊ ಈಗ ಫೈನಲಿ ಇದೆಲ್ಲ ರೆಡಿ ಆಯಿತು. ಈಗ ನಾನು ಇದನ್ನು ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ. ಮತ್ತು ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ, ಅದು ಏನಂದರೆ ನಾನು ಫ್ರೀಝರ್ನಲ್ಲಿ ಇಡುವಾಗ ಇದೇ ದಪ್ಪ ಪಾತ್ರೆನಲ್ಲೇ ನಾನು ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಸೊ ಹಾಗಾಗಿ ಐಸ್ ಕ್ರೀಮ್ ಆಗಿರಲಿಲ್ಲ, ಅಂದರೆ ಕೋಲ್ಡ್ ಆಗಿತ್ತು, ಅಷ್ಟೇ ಸ್ಮೂತಿ ಥರ ಇತ್ತು. ಬಟ್ ಏನಂದರೆ ನೀವು ಮಾಡುವಾಗ ಒಂದು ಬೌಲ್ನಲ್ಲಿ ಇಲ್ಲಾಂದರೆ ಗ್ಲಾಸಲ್ಲಿ ಹಾಕಿರಿ, ಆಗ ಐಸ್ ಕ್ರೀಮ್ ಆಗುತ್ತೆ ಅದು. ನಾನು ಮತ್ತೆ